ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿಕೊಟ್ಟಂತ ಈ ಅತ್ಯಮೂಲ್ಯವಾದಂತ ಶುಭ ದಿನಕ್ಕಾಗಿ, ಶುಭ ಮುಂಜಾನೆಗಾಗಿ, ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನ ಸಲ್ಲಿಸುವಳಾಗಿದ್ದೇನೆ ಪ್ರಿಯರೇ. ಯಾಕೆ ಗೊತ್ತಾ, ಪ್ರತಿದಿನವೂ ನಮ್ಮನ್ನ ಬದುಕಿಸಿ ನಡೆಸ್ತಾ ಇದ್ದಾರೆ. ಸೊ ಆರೋಗ್ಯ ಕೊಡ್ತಾ ಇದ್ದಾರೆ, ಬಲ ಕೊಡ್ತಾ ಇದ್ದಾರೆ. ಎಷ್ಟೋ ಜನರು ನಿದ್ರೆಯಲ್ಲಿಯೇ ಮರಣಿಸೋರು ಎಷ್ಟೋ ಜನರಿದ್ದಾರೆ ಪ್ರಿಯರೇ. ಆದರೆ ದೇವರು ತನ್ನ ಕೃಪೆ, ತನ್ನ ಪ್ರೀತಿ ನಿಮಿತ್ತದಿಂದ ನಮ್ಮ ಮೇಲೆ ಒಂದು ಉದ್ದೇಶ, ಒಂದು ಆಲೋಚನೆ ಇಟ್ಟು ತನ್ನ ಆಸೆ, ತನ್ನ ಆಕಾಂಕ್ಷೆ, ತನ್ನ ಒಂದು ಚಿತ್ತವನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸಿ ನಾವು ಇನ್ನೂ ಹೆಚ್ಚಾಗಿ ಆತನಲ್ಲಿ ಜೀವಿಸ್ಲಿಕ್ಕೆ ದಿನ ದಿನವನ್ನು ಒದಗಿಸಿ ಕೊಡ್ತಿದ್ದಾರೆ. ಆಮೇನ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ಈ ದಿನ ನಮ್ಮೆಲ್ಲರಿಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸಿಕೊಳ್ಳೋಣ. ಯೆರೆಮೀಯನು ಬರೆದ ಗ್ರಂಥ 15ನೇ ಅಧ್ಯಾಯ 21ನೇ ವಚನ. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು. ಆಮೇನ್. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ಈ ಲೋಕದಲ್ಲಿ ದುಷ್ಟ ರೀತಿಯಲ್ಲಿ, ದುಷ್ಟತ್ವದಲ್ಲಿ, ದುಷ್ಟ ಮನಸ್ಸು ರೀತಿಯಲ್ಲಿ ಪ್ರವರ್ತಿಸೋರು ಎಷ್ಟೋ ಜನ ಇದ್ದಾರೆ. ಅವರು ನಮ್ಮ ಪಕ್ಕದಲ್ಲೇ ಇರ್ತಾರೆ, ನಮಗೆ ಗೊತ್ತಿರೋದಿಲ್ಲ. ಒಂದು ಸಂದರ್ಭದಲ್ಲಿ ಅವರ ಸಹವಾಸವನ್ನು ಮಾಡಿ, ಅಂಥವರ ಸಹವಾಸವನ್ನು ಮಾಡಿ ನಷ್ಟ ಹೋದವರು ಎಷ್ಟೋ ಜನರಿದ್ದಾರೆ. ದುಷ್ಟರು ಅಂದ್ರೆ ಯಾರು ದುಷ್ಟರು ಆಗಿದ್ರೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಗೊತ್ತೇ ಆಗೋದಿಲ್ಲ ಯಾರು ದುಷ್ಟ ಎಂಬುದಾಗಿ. ಒಬ್ಬರಿಗೆ ಒಳ್ಳೆಯದನ್ನ ಮಾಡದೆ, ಒಬ್ಬರಿಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಬಯಸದೆ, ತನಗೆದುರಿಗಿರುವಂತ ವ್ಯಕ್ತಿಯನ್ನ ಅಥವಾ ತನ್ನೆದುರಿನಲ್ಲಿರುವಂತ ಯಾವುದೇ ಒಂದು ಸಂಬಂಧದಲ್ಲಿ ಇರ್ಬೋದು, ಅವನನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತದ್ದೇ ದುಷ್ಟತ್ವ. ಹೌದು, ನಮ್ಮೆದುರಿಗಿರುವಂತವರನ್ನ ನಾವು ಅರ್ಥ ಕೊಳ್ಳದೆ ಇರುವಂತದ್ದು ದುಷ್ಟತ್ವ ಎಂಬುದಾಗಿ ನಾವು ನೋಡ್ತೇವೆ. ಅದೇ ದುಷ್ಟರು ತಮ್ಮ ಸ್ವಾರ್ಥಕ್ಕಾಗಿ ಜೀವಿಸುವಂತವ್ರು, ತಮಗಿಷ್ಟ ಬಂದಂತ ರೀತಿಯಲ್ಲಿ ಜೀವಿಸುವಂತವ್ರು, ತಮ್ಮ ಆಸೆ ಆಕಾಂಕ್ಷೆಗಳಿಗೆ ತಮಗೇನು ಬೇಕೋ ಅದನ್ನ ಪಡೆಯಲಿಕ್ಕೆ ಯಾರನ್ನಾದ್ರೂ ಅವರು ಹೀನೈಸ್ತಾರೆ, ಯಾರನ್ನಾದ್ರೂ ಅವ್ರು ಹಿಂಸೆ ಪಡಿಸ್ತಾರೆ, ಯಾರನ್ನಾದ್ರೂ ಅವ್ರು ದ್ವೇಷಿಸ್ತಾರೆ, ಯಾರನ್ನಾದ್ರೂ ನರಹತ್ಯೆ ಮಾಡ್ತಾರೆ, ಯಾರನ್ನಾದ್ರೂ ಅವರು ಬದುಕ್ಸಲ್ಲ. ಅವರದೇ ಅವ್ರಿಗದು ಬೇಕು ಅಂದ್ರೆ ಅವ್ರಿಗೆ ಎದುರು ಇರುವಂತ ಆ ಮನುಷ್ಯನು ಯಾರು, ಅವರಿಗೆ ಇವರಿಗಿರುವಂತ ಸಂಬಂಧ ಏನು ಅನ್ನುವಂಥದ್ದು ಕೂಡ ದುಷ್ಟರು ಆಲೋಚನೆ ಮಾಡೋದಿಲ್ಲ. ಇದೇ ದುಷ್ಟತ್ವ. ಅದಕ್ಕಾಗಿ ದೇವರಂತಾರಲ್ಲ, ಕೀರ್ತನೆಗಾರ ಮೊದಲ ಕೀರ್ತನೆ ಹೇಳ್ತಾರೆ, ದುಷ್ಟರ ಸಹವಾಸವನ್ನ ನಾವು ಮಾಡಬಾರ್ದು ಎಂಬುದಾಗಿ. ಅದೇ ದೇವರು ಹೇಳ್ತಾರೆ, ಅಂಥವರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ಅಂಥ ದುಷ್ಟ ಜನರಿಂದ ನಾನು ನಿನ್ನನ್ನು ಉದ್ಧರಿಸ್ತೇನೆ ಎಂಬುದಾಗಿ. ಯಾವ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ, ನಿಮ್ಮನ್ನ ಹೀನೈಸಿ, ಹಿಂಸಿಸಿ, ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ತಪ್ಪುಗಳನ್ನ ಹಾಕಿ ನಿಮ್ಮನ್ನ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡ್ತಾ ಇದ್ದಾರಲ್ಲ, ಆ ದುಷ್ಟರ ಮುಂದೆಗೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನ ನೋಯಿಸ್ತಾ ಇರುವಂತಹ ದುಷ್ಟರ ಮುಂದೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಉದ್ಧರಿಸ್ತೇನೆ ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಿಜವೇ ಪ್ರಿಯರೇ, ನನ್ನ ದೇವರು ಉನ್ನತನಾದಂಥ ದೇವರು. ನಿಮ್ಮ ಜೀವಿತದಲ್ಲಿ ಅನೇಕರು ಇಂಥವ್ರು ಇರಬಹುದೇನೋ, ನಿಮಗೆ ಗೊತ್ತಿಲ್ಲದೆ ಅನೇಕರು ನಿಮ್ಮ ಜೀವಿತದಲ್ಲಿ ಇರಬಹುದೇನೋ. ನಿಮ್ಮನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ನಿಮ್ಮ 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 ಒಂದು ಪರಿಸ್ಥಿತಿ ಅವರಿಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ವಿರುದ್ಧವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಹೀನೈಸ್ತಾ ಇರಬಹುದು,
ನಿಮಗೆ ಕೇಡಾದ್ರೆ ಅವರು ಒಳ್ಳೇದು ಎಂಬುದಾಗಿ ಅವರು ಸಂತೋಷ ಪಡ್ತಾ ಇರ್ಬೋದು, ಆದ್ರೆ ಮೇಲ್ತೋರಿಕೆಗೆ ಮಾತ್ರವೇ ಬಾಧೆ ಪಡುವಂತ ರೀತಿಯಲ್ಲಿ ಒಂದು ಮಾಯ ಮಾತುಗಳನ್ನ ಮಾತನಾಡ್ತಾ ಇರ್ಬೋದು. ಜಾಗ್ರತೆ, ಯಾರ ಸಹವಾಸವನ್ನ ಮಾಡ್ತಾ ಇದ್ದೇವೆ ಎಂಬುದಾಗಿ. ಅದು ಸಹೋದರನೇ ಇರ್ಬೋದು, ಸಹೋದರಿಯೇ ಇರ್ಬೋದು, ಸ್ನೇಹಿತರ ಇರ್ಬೋದು, ಪರಿಚಯಸ್ಥರ ಇರ್ಬೋದು, ಅಕ್ಕಪಕ್ಕದವರೇ ಇರ್ಬೋದು, ಗೊತ್ತಿಲ್ಲದೆ ಇರುವಂಥವ್ರು ಇರ್ಬೋದು, ಗೊತ್ತಿರುವಂಥವ್ರು ಇರ್ಬೋದು, ಯಾರೇ ಆಗಿರ್ಬೋದು. ಸೊ ನೀವು ಅಂತ ಒಂದು ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದ್ದೀರಾ, ಎದುರಿಸ್ತಾ ಇದ್ದೀರಾ, ಒಂದು ಹೋರಾಟ ನಿಮಗಿದೆಯಾ, ಅದೇ ದೇವರು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಅಂತ ಸ್ಥಿತಿಯಲ್ಲಿ ಇರೋದಾದ್ರೆ ಸ್ವಂತ ಗಂಡನೇ ನೀನು ಅರ್ಥ ಮಾಡಿಕೊಳ್ಳದೆ ಕ್ರೂರವಾಗಿ ನಿಮ್ಮ ಮೇಲೆ ಅನಗತ್ಯವಾಗಿ ನಿಮ್ಮ ಮೇಲೆ ಕೋಪ ಪಡುವಂಥದ್ದು, ನಿಮ್ಮನ್ನ ಈನೈಸುವಂಥದ್ದು, ಹಿಂಸಿಸುವಂಥದ್ದು ಮಾಡ್ತಾ ಇದ್ದಾರಾ, ಅಥವಾ ಹೆಂಡತಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳದಂತ ಸ್ಥಿತಿಯಲ್ಲಿ ನೀವಿದ್ದೀರಾ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಅಂಥವರ ಮುಂದೆ ನಿನ್ನನ್ನು ಉದ್ಧರಿಸಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಯಾರು ನಿನ್ನನ್ನು ಹೀನೈಸಿದಾರೋ, ಯಾರು ನಿನಗೆ ಕೆಲಸಕ್ಕೆ ಬಾರೋದಿಲ್ಲ ಎಂಬುದಾಗಿ ಹೇಳಿದಾರೋ, ಅವರ ಮುಂದೆ ದೇವರು ನಿಮ್ಮನ್ನು ಉನ್ನತವಾಗಿ ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇಂಥ ಪರಿಸ್ಥಿತಿಯಲ್ಲಿ ನೀವು ಇರೋದಾದ್ರೆ ನೀವು ಬೇಡಿಕೊಳ್ಬೇಕಾಗಿರುವಂಥದ್ದು ಒಂದೇ, ಅಪ್ಪ ಈ ದಿನ ನನ್ನೊಟ್ಟಿಗೆ ಮಾತನಾಡಿದ್ಯಾ, ಹೌದು ನಾನು ಇಂತಹ ಪರಿಸ್ಥಿತಿಯಲ್ಲಿದ್ದೇನೆ ಸ್ವಾಮಿ, ಅಪ್ಪ ಅಂಥವರ ಸಹವಾಸದಲ್ಲಿ ನಾನಿದ್ದೇನೆ ಕರ್ತನೆ. ನನಗೆ ಗೊತ್ತಿಲ್ಲದೇನೆ ಕರ್ತನೆ ನನ್ನನ್ನು ಹೀನೈಸ್ತಾ ಇದ್ದಾರೆ, ನನ್ನನ್ನು ಅರ್ಥ ಮಾಡಿಕೊಳ್ತಾನೆ, ಪರಿಸ್ಥಿತಿಗಳು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಎಂಬುದಾಗಿ ನೀನು ನೆನೆಸೋದಾದ್ರೆ ದೇವರಲ್ಲಿ ಪ್ರಾರ್ಥಿಸು. ಈ ವಾಗ್ದಾನ ವಾಕ್ಯವನ್ನು ಉಚ್ಚರಿಸಿ ನೀನು ಪ್ರಾರ್ಥಿಸೋದಾದ್ರೆ ದೇವರು ಖಂಡಿತವಾಗಿ ನಿಮಗೆ ಬಿಡುಗಡೆ ಕೊಡುವಂತ ದೇವರಾಗಿದ್ದಾರೆ. ಆಮೇನ್. ಹಾಗಿದ್ರೆ ಮೇನೇ ವಿಜ್ಞಾಪನೆಗಳಿದ್ರು ನಮಗೆ ಕಾಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ ಅಪ್ಪ, ದುಷ್ಟರ ಮುಂದೆ ನಮ್ಮನ್ನು ಉದ್ಧರಿಸುವಂತ ದೇವರ ಸ್ತೋತ್ರ. ಈ ವಾಗ್ದಾನವನ್ನು ನೋಡ್ತಿರುವಂತ ಅಪ್ಪ, ನಿನ್ನ ಮಕ್ಕಳು ಯಾರ್ಯಾರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡರೋ ಅವರಿಗೆ ಬಿಡುಗಡೆ ಒದಗಿಸಿಕೊಟ್ಟು ಅಪ್ಪ ನೀನು ಸಹಾಯ ಮಾಡಿ. ಈ ವಾಗ್ದಾನ ನಮ್ಮೆಲ್ಲರನ್ನ ಆಶಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.